Good morning, student. Today we are going to study about the technological progress in the shift of the supply curve. So yesterday we have studied about the rightward shift and leftward shift. I hope you remember. So rightward shift means if it is a output and if it is a price, the right if it is a original supply curve, rightwards means it will shift towards your right. So this is your right side. The new supply curve will shift towards your right side. Left side shift means it will move towards your left side. That is this one. So what is the difference between the rightward shift and leftward shift? When the supply curve will shift to rightwards, if it is the original output which you are producing and if it is the original price, when it is moving towards your right side, what happens? The quantity will increase. Right side means the quantity will increase and the price will reduce. The price will reduce. And if it is moving towards your left side, when it is moving your left side, what happens here? The price of a commodity will increase. The quantity which you are producing, that will reduce. Yes, inverse relationship between the rightwards and leftward shift. So today we are going to study which shift will taken place in technological progress. So technological progress means when you are going to produce any output, you need capital and labor. So here two factors basically you need, that is capital and labor. Capital means money, labor means the workers. The technology will comes under capital good. So ಯಾವತ್ತು ಟೆಕ್ನಾಲಜಿ ಯಾವುದರ ಅಂಡರ್ ಅಲ್ಲಿ ಬರುತ್ತೆ? ಇಟ್ ವಿಲ್ ಕಮ್ ಅಂಡರ್ ಕ್ಯಾಪಿಟಲ್ ಗುಡ್. ಸೊ ನಮ್ಮ ಟೆಕ್ನಾಲಜಿ ಏನಿದೆ ಅದು ಯಾವುದರ ಅಂಡರ್ ಅಲ್ಲಿ ಬರುತ್ತೆ? ಕ್ಯಾಪಿಟಲ್ ಗುಡ್ ನ ಅಂಡರ್ ಅಲ್ಲಿ ಬರುತ್ತೆ. ಸೊ ಲೇಬರ್ ಯಾಕೆ ನಮಗೆ ಇಂಪಾರ್ಟೆಂಟ್? ಯಾವಾಗ ನಾವು ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ತೇವೆ, ಆ ಟೆಕ್ನಾಲಜಿಯನ್ನು ಯೂಸ್ ಮಾಡುವಷ್ಟು ಲೇಬರ್ ಕೆಪೇಬಲ್ ಇರಬೇಕು. ಒಂದ್ ವೇಳೆ ಲೇಬರ್ಸ್ ಕೆಪೇಬಲ್ ಇಲ್ಲಾದ್ರೆ ಏನಾಗುತ್ತೆ? ಆ ಟೆಕ್ನಾಲಜಿಯನ್ನು ನಾವು ಫುಲ್ ಆಗಿ ಯುಟಿಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ವೈ ವಿ ನೀಡ್ ಲೇಬರ್ ಆಲ್ಸೋ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್, ಸೊ ಫರ್ಮ್ಸ್ ಮಾರ್ಜಿನಲ್ ಕಾಸ್ಟ್, ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮಾರ್ಜಿನಲ್ ಕಾಸ್ಟ್ ಮತ್ತೆ ಸಪ್ಲೈ ಕರ್ವ್ ಕ್ಲೋಸ್ಲಿ ರಿಲೇಟೆಡ್. ಹೇಗೆ ಕ್ಲೋಸ್ಲಿ ರಿಲೇಟೆಡ್? ಲಾಸ್ಟ್ ಕ್ಲಾಸ್ ಅಲ್ಲಿ ನಾ ಹೇಳಿದ್ದೆ, ಯಾವಾಗ ನಿಮ್ಮ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಆಗ ನಿಮ್ಮ ಪ್ರೊಡಕ್ಷನ್ ಕ್ವಾಂಟಿಟಿ ಔಟ್ಪುಟ್ ನೀವು ಏನು ಪ್ರೊಡ್ಯೂಸ್ ಮಾಡ್ತೀರಿ ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಗುತ್ತೆ? ಹೆಚ್ಚು ಖರ್ಚು ಮಾಡಲಿಕ್ಕೆ ನೀವು ರೆಡಿ ಇರುವುದಿಲ್ಲ. ಸೊ ಖರ್ಚು ಹೆಚ್ಚಾದಂತೆ ನಿಮಗೆ ಲಾಭ ಬರುವ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಿಮೆ ಲಾಭಕ್ಕೆ ಅಥವಾ ಲಾಭ ಇಲ್ಲದೆ ಸಿಚುವೇಶನ್ ಅಲ್ಲಿ ಯಾರು ವ್ಯಾಪಾರ ಮಾಡಲಿಕ್ಕೆ ರೆಡಿ ಇರುವುದಿಲ್ಲ. ಸೊ ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆಗುವಾಗ ನೀವು ಔಟ್ಪುಟ್ ಏನು ಪ್ರೊಡ್ಯೂಸ್ ಮಾಡ್ತೀರಾ ಅದು ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗುತ್ತೆ. ದಿಸ್ ಇಸ್ ಅಬೌಟ್ ಮಾರ್ಜಿನಲ್ ಕಾಸ್ಟ್ ಅಂಡ್ ಪ್ರೊಡಕ್ಷನ್, ಅದರ ನಡುವಿನ ರಿಲೇಶನ್ಶಿಪ್. ಸೊ ಇಲ್ಲಿ ಯಾವಾಗ ನೀವು ಹೊಸ ಟೆಕ್ನಾಲಜಿ, ಡೆವಲಪ್ಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀರಿ ಆಗ ಆಟೋಮೆಟಿಕ್ ಆಗಿ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಏನಾಗ್ತದೆ? ಅದು ರೆಡ್ಯೂಸ್ ಆಗುತ್ತೆ. ಸೊ ಯಾಕೆ ರೆಡ್ಯೂಸ್ ಆಗ್ತದೆ? 10 ವರ್ಷದ ಹಿಂದಿನ ಮೆಷಿನ್ ಅನ್ನು ಇಟ್ಕೊಂಡು ನೀವು ಪ್ರೊಡಕ್ಷನ್ ಮಾಡೋದಕ್ಕೂ ಈಗ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನೀವು ಪ್ರೊಡಕ್ಷನ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಕೈಮಗ್ಗವನ್ನು ಇಟ್ಕೊಂಡು ಸೀರೆಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಮೆಷಿನ್ ಅನ್ನು ಯೂಸ್ ಮಾಡಿ ನೀವು ಸೀರೆಯ ಪ್ರೊಡಕ್ಷನ್ ಅನ್ನು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಕೈಮಗ್ಗದಲ್ಲಿ ಒಂದು ದಿನದಲ್ಲಿ ನೀವು ಮ್ಯಾಕ್ಸಿಮಮ್ 5 ಸಾರಿಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದೇ ಮೆಷಿನ್ ಅಲ್ಲಿ 1 ಗಂಟೆಯಲ್ಲಿ ನೀವು 100 ಸಾರಿಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಏನಾಗ್ತದೆ? ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಮಾರ್ಜಿನಲ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಯಾವಾಗ ನೀವು ಹೊಸ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ.
ಸೊ ಹೊಸ ಟೆಕ್ನಾಲಜಿ ಇರುವಾಗ ನಿಮ್ಮ ಮಾರ್ಜಿನಲ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ, ಓಲ್ಡ್ ಟೆಕ್ನಾಲಜಿ ಇರುವಾಗ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ನಿಮ್ಮ ಕಾಸ್ಟ್ ರೆಡ್ಯೂಸ್ ಆಗ್ತಾ ಉಂಟು. ಸೊ ಹಾಗಾದ್ರೆ ನಿಮ್ಮ ಸಪ್ಲೈ ಕರ್ವ್ ಏನಿದೆ ಅದು ರೈಟ್ ವರ್ಡ್ ಶಿಫ್ಟ್ ಆಗುತ್ತಾ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತಾ? ಸೊ ದಿಸ್ ಇಸ್ ಪ್ರೈಸ್, ದಿಸ್ ಇಸ್ ಔಟ್ಪುಟ್. ಈಗ ನಿಮ್ಮ ಸಪ್ಲೈ ಕರ್ವ್ ರೈಟ್ ವರ್ಡ್ ಶಿಫ್ಟ್ ಆಗುತ್ತಾ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತಾ? ಇಫ್ ಇಟ್ ಈಸ್ ದ ಒರಿಜಿನಲ್ ಕರ್ವ್, ಆಬ್ವಿಯಸ್ಲಿ ನಿಮ್ಮ ಸಪ್ಲೈ ಕರ್ವ್ ಏನಿದೆ ಅದು ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಸೊ ಯಾಕೆ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ ಅಂತ ಹೇಳಿ. ಸೊ ಈ ಪಾಯಿಂಟ್ ಅಲ್ಲಿ ನೀವು ಕ್ಯೂ ಅಮೌಂಟ್ ಅಷ್ಟು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಈ ಹೊಸ ಲೈನ್ ನಿಮ್ಗೆ ಏನ್ ಕಾಣ್ತಾ ಇದೆ, ಸೊ ಇಲ್ಲಿ ನಿಮ್ಮ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಇಟ್ ವಿಲ್ ಇನ್ಕ್ರೀಸ್ ಟು Q1. ಕ್ಯೂವಿಂದ Q1ಗೆ ನಿಮ್ಮ ಔಟ್ಪುಟ್ ಇನ್ಕ್ರೀಸ್ ಆಗ್ತದೆ. ಸೊ ದಟ್ಸ್ ವೈ ಇಟ್ ವಿಲ್ ಮೂವ್ ಟುವರ್ಡ್ಸ್ ಯುವರ್ ರೈಟ್ ಸೈಡ್. ಸೊ ಲೆಫ್ಟ್ ಸೈಡ್ಗೆ ಯಾಕೆ ಮೂವ್ ಆಗುದಿಲ್ಲ ಅಂತ ಹೇಳಿದ್ರೆ, ನೀವು ಓಲ್ಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರೆ ಮಾತ್ರ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಹೊಸ ಟೆಕ್ನಾಲಜಿ ನೀವು ಯೂಸ್ ಮಾಡುವಾಗ ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಯಾಕೆ ರೈಟ್ ಸೈಡ್ ಮೂವ್ ಆಗುತ್ತೆ? when you are adopting new technology you are going to produce more amount of commodity. So yes supply curve ಅಲ್ಲಿ ನೀವು Q amount ಅಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಮಾಡಿದ್ರೆ S1 ಸಪ್ಲೈ ಕರ್ವ್ ಅಲ್ಲಿ ನೀವು Q1 ಅಮೌಂಟ್ ಅಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತೀರಿ. ಇಲ್ಲಿ ನೀವು 100 ಯೂನಿಟ್ ಅಷ್ಟು ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲಿ ನೀವು 200 ಯೂನಿಟ್ ಅಷ್ಟು ಪ್ರೊಡ್ಯೂಸ್ ಮಾಡ್ತೀರಿ. ಸೊ ಯಾವಾಗ ನೀವು ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ತೀರಿ ಆಗ. If you are adopting the new technology you are going to produce more amount of output. Why more amount of output? Because you are using updated technology. Now what happened to the price? So obviously when you are producing more amount the price will reduce. You will supply more output in the market. So price from P it will reduce to the P1. When the supply curve was S, the price was P. Now when the supply curve is S1, the new price is at P1. This is about price. The quantity will be Q1. Here the quantity will be Q. This is the relationship between the price and quantity. I hope you are clear with this concept. So next let us move towards the graph. So here they are given on OY axis as a price and OX axis as a output. This will be our output. And this is the original supply curve. SS is the original supply curve. Now when we introduce the new technology or in our firm the technology progress taken place, so our curve will shift towards our right side. So this is the new supply curve what we got, S1. Why it is moving towards your right side? Because when you are going to introduce new technology, the output production will increase. It will increase from Q to Q1. So what happened to the price? It will reduce. Here you can see the symbol of reduction. From where to where it will reduce? From P to P1. So this is our new equilibrium point. This one is our previous equilibrium point. ಸೊ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡೋಕ್ಕಿಂತ ಮೊದಲು ನಮ್ಮ ಇಕ್ವಿಲಿಬ್ರಿಯಂ ಪಾಯಿಂಟ್ ಎಲ್ಲಿತ್ತು? ಇ ಯಲ್ಲಿ. ಸೊ ಈಗ ನಾವು ಹೊಸ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಿದ ನಂತರ ನಮ್ಮ ಹೊಸ ಕರ್ವ್ ಅಥವಾ ಹೊಸ ಇಕ್ವಿಲಿಬ್ರಿಯಂ ಸಿಕ್ಕಿತ್ತು. ಸೊ ಅದೆಲ್ಲಿದೆ? E1 ಅಲ್ಲಿ. ಸೊ E1 ಅಲ್ಲಿ ಮತ್ತೆ ಇಗೆ ಏನು ಡಿಫರೆನ್ಸ್ ಇದೆ? ಅಟ್ ಪಾಯಿಂಟ್ ಇ ಮತ್ತೆ E1ಗೆ ಏನು ಡಿಫರೆನ್ಸ್ ಇದೆ? ಸೊ ಇ ಅಲ್ಲಿ ನಮ್ಮ ಸಪ್ಲೈ ಕರ್ವ್ SS ಆಗಿತ್ತು. ಸೊ ನಾವು ಎಷ್ಟೇ ಅಮೌಂಟ್ ಅಷ್ಟು ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದ್ದೆವು? Q. ಸೊ ನೆಕ್ಸ್ಟ್ ಎಷ್ಟು ಅಮೌಂಟ್ ಅಷ್ಟು ಪ್ರೈಸ್ ಇತ್ತು ನಮ್ಮ ಔಟ್ಪುಟ್ಗೆ? P ಅಮೌಂಟ್ ಅಷ್ಟು. ಈಗ ನಮ್ಮ ನ್ಯೂ ಇಕ್ವಿಲಿಬ್ರಿಯಂ ಪಾಯಿಂಟ್ ಯಾವುದು? E. ಸೊ ಹಾಗಾದ್ರೆ ನಮ್ಮ ಹೊಸ ಸಪ್ಲೈ ಯಾವುದು? S1
S1. So S1 is a new supply curve. ಸೊ ಈಗ ನಮ್ಮ ಔಟ್ಪುಟ್ ಎಷ್ಟು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಇಟ್ ಈಸ್ Q1. ಸೊ ನಮ್ಮ ಪ್ರೈಸ್ ಲೈನ್, ಈಗ ಹೊಸ ಪ್ರೈಸ್ ಲೈನ್ ಯಾವುದು, ದಟ್ ಈಸ್ P1. ಇದಿಷ್ಟು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದರ ನಡುವಿನ ರಿಲೇಶನ್ಶಿಪ್ ಏನಾಯ್ತು, ಇಲ್ಲಿ ಒರಿಜಿನಲ್ಗಿಂತ ನಮ್ಮ ಔಟ್ಪುಟ್ ಈಗ ಇನ್ಕ್ರೀಸ್ ಆಯ್ತಾ ರೆಡ್ಯೂಸ್ ಆಯ್ತು? ಎಸ್, ಇಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ಪ್ರೈಸ್ ಇನ್ಕ್ರೀಸ್ ಆಯ್ತಾ ರೆಡ್ಯೂಸ್ ಆಯ್ತು? ಸೊ ಇಲ್ಲಿ ನೀವು ನೋಡಿ ಔಟ್ಪುಟ್ ಕ್ಯೂ ಇಂದ Q1ಗೆ ಇನ್ಕ್ರೀಸ್ ಆಯ್ತು, ಆಡ್ ಆಯ್ತು. ಸೊ ಪ್ರೈಸ್ ಏನಾಯ್ತು, ಪಿ ಇಂದ P1ಗೆ ಕಡಿಮೆ ಆಯ್ತು. ಸೊ ದಿಸ್ ಇಸ್ ನೆಗೆಟಿವ್. ಸೊ ದಿಸ್ ಇಸ್ ಅಬೌಟ್ ದಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಸೊ ಹೌ ಟೆಕ್ನಾಲಜಿ that going to affect the production. ಒಂದ್ ವೇಳೆ ಹೊಸ ಟೆಕ್ನಾಲಜಿ ನೀವು ಯೂಸ್ ಮಾಡಿದ್ರೆ, ಎಲ್ಲ ಇಂಡಸ್ಟ್ರಿಗಳು ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರೆ ನಿಮ್ಮ ಸಪ್ಲೈ ಕರ್ವ್ ಒರಿಜಿನಲ್ ಇಂದ ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್ ಔಟ್ಪುಟ್ ಅಟ್ ಅ ಲೆಸರ್ ಪ್ರೈಸ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋ ಅಬೌಟ್ another two ಕಾನ್ಸೆಪ್ಟ್. ಸೊ ಇವತ್ತು ನಾವು ಟೆಕ್ನಾಲಜಿ ಪ್ರೋಗ್ರೆಸ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಔಟ್ಪುಟ್ ಪ್ರೈಸಸ್ ಮತ್ತೆ ಯೂನಿಟ್ ಟ್ಯಾಕ್ಸ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ಮೇಕ್ ಶೋರ್ ವಿತ್ ರೈಟ್ ಸೈಡ್ ಶಿಫ್ಟ್ ಆ್ಯಂಡ್ ಲೆಫ್ಟ್ ವರ್ಡ್ ಶಿಫ್ಟ್. ಯಾಕಂತ ಹೇಳಿದರೆ ಇಲ್ಲೆರಡು ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ, ಇಲ್ಲಿ ನಮ್ಮದು ರೈಟ್ ವರ್ಡ್ ಶಿಫ್ಟ್ ಆಯಿತು. ಸೊ ಈ ಎರಡು ಪಾಯಿಂಟಲ್ಲಿ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ರೈಟ್ ವರ್ಡ್ ಶಿಫ್ಟ್ ಮತ್ತು ಲೆಫ್ಟ್ ವರ್ಡ್ ಶಿಫ್ಟನ್ನು ಸರಿಯಾಗಿ ಓದ್ಕೊಂಡು ಬನ್ನಿ. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್.